ಸೊ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಅಷ್ಟೇ, ಬಟ್ ಅಷ್ಟೇ ಪ್ರೀತಿ ಇದೆ, ಅಷ್ಟೇ ಬಾಂಧವ್ಯ ಇದೆ, ಅಷ್ಟೇ ಕೇರಿಂಗ್ ಇದೆ. ಸೊ ಅವ್ರ ಸಕ್ಸಸ್ನ ನೋಡಿ ನಾನು ತುಂಬ ಖುಷಿ ಪಡ್ತೀನಿ, ನನ್ನ ಸಕ್ಸಸ್ ನೋಡಿ ಅವ್ರು ಖುಷಿ ಪಡ್ತಾರೆ. ಸೊ ಆ ಒಂದು ಒಡ ಹುಟ್ಟಿದವರು ಅಂತಲೇ ಹೇಳ್ಬೋದು, ನಮ್ಮ ಉತ್ತರ ಕನ್ನಡದ ಒಡ ಹುಟ್ಟಿದವರು ಅಂದರೂ ತಪ್ಪಾಗಲ್ಲ. ಸೊ ಅಷ್ಟು ಬಾಂಧವ್ಯ ಇದೆ. ಸೊ ಆ ಟೈಮಲ್ಲಿ ನನಗೆ ಅನ್ನಿಸ್ತು ಇವ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ 100% ಇವರು ಸರ್ವೈವ್ ಆಗ್ತಾರೆ, ವಿನ್ನೂ ಆಗಿ ಬರ್ತಾರೆ ಅಂತ. ಸೊ ಜಸ್ಟ್ ಅದನ್ನೊಂದು ಇವ್ರ ಪ್ರೊಫೈಲ್ನ ನಾನು ಕಳಿಸಿದಾಗ ಅದು ಆಮೇಲೆ ಮಿರಾಕಲೇ ಆಯ್ತು. ಅದು ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ಸ್ಬಿಟ್ಟು ಕರೆದಿದ್ದಾರೆ ಬಿಗ್ ಬಾಸ್. ಖಂಡಿತ. ಅದು ಹೌದು. ನಾನು ಜಸ್ಟ್ ರೆಫರ್ ಮಾಡಿದ್ದೀನಿ, ಬಟ್ ಎಂಡ್ ಆಫ್ ದಿ ಡೇ ಅವ್ರ ಕ್ಯಾರೆಕ್ಟರ್, ಅವ್ರ ವ್ಯಕ್ತಿತ್ವ, ಅವ್ರ ಹಾರ್ಡ್ ವರ್ಕ್, ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋದು. ಸೊ ಹಾಗಾಗಿ ಸೊ ಅವರ ಒಂದು ಶ್ರಮ ಇವತ್ತು ಅವರು ಗೋಲ್ಡ್ ಸುರೇಶ್ ಆಗಿ ಜನ ಗುರ್ತಿಸ್ತಾರೆ ಅಂದರೆ ಹಿ ಈಸ್ ದ ಮೇನ್ ಪರ್ಸನ್ ಅಂತ. ಅಂದ್ರೆ ಈಗ ನೀವು ಹಂಗಿದ್ರೆ ಸೆಲೆಕ್ಟ್ ಆದ್ರೆ ನಿಮಗೆ ಕಾಲ್ ಬರುತ್ತೆ ಅಲ್ಲ ಸರ್, ಏನೋ ಹೇಳಿದ್ರಿ. ಇವತ್ತು ಗೋಲ್ಡ್ ಸುರೇಶ್ ಆಗಿ ಇಲ್ಲಿ ಕೂತಿರೋದಕ್ಕೆ ಬಹುಮುಖ್ಯ ಪಾತ್ರ ನನ್ನ ತಂಗಿ ನೀತು. ಯಾಕಂದರೆ ಅದನ್ನು ಎಲ್ಲೂ ನಾನು ಹೇಳ್ಕೊಂಡಿಲ್ಲ. ಒಂದೊಳ್ಳೆ ಅವಕಾಶ ಸಿಗಲಿ, ಒಂದೊಳ್ಳೆ ವೇದಿಕೆ ಮೇಲೆ ಹೇಳೋಣ ಅಂತ ನಾನು ಕಾಯ್ತಾ ಇದ್ದೆ. ಪ್ರತಿಯೊಂದನ್ನು ಬಿಗ್ ಬಾಸ್ನು ಹೊರತುಪಡಿಸಿ ನನ್ನ ಬಿಸ್ನೆಸ್ನ ಆಗು ಹೋಗುಗಳ ಬಗ್ಗೆ ಆಗಲಿ, ಹೀಗೆ ಮಾಡಬೇಕು, ಹೀಗೆ ಇರಬೇಕು, ಜೀವನದಲ್ಲಿ ನೀನು ಈ ಥರ ಬೆಳಿಬೇಕು ಅಣ್ಣ, ಅಥವಾ ನನಗೆ ಅವ್ರು ಹೇಳುವಂಥದ್ದಾಗಲಿ, ಅವ್ರಿಗೆ ನಾನು ಹೇಳುವಂಥದ್ದಾಗಲಿ, ಅದೆಲ್ಲವೂ ಹೇಳಿದಾಗ ಇದೆಲ್ಲ ಹೇಳೋದಕ್ಕೆ ಒಡ ಹುಟ್ಟಿದ ಅಕ್ಕ ತಂಗಿನೂ ಬೇಡ, ಅಣ್ಣರು ಬೇಡ, ಯಾರೂ ಬೇಡ. ಯಾರಾದರೂ ಒಬ್ರು ಹೇಳ್ಬೋದು, ಬಟ್ ಯಾರಾದರೂ ಹೇಳೋದಕ್ಕಿಂತ ನಮ್ಮವ್ರು ಹೇಳಿದಾಗ ನಾವು ತೊಗೋತೀವಲ್ಲ, ಅದನ್ನು ನಾನು ಎಷ್ಟು ನನ್ನ ನೀತು ಇದಾಗಿದ್ದೀವಿ ಅಂತಂದರೆ, ದಿನಕ್ಕೆ ಒಂದ್ಸಲ ನಾವು ಫೋನ್ ಮಾಡಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಇರಲ್ಲ. ಏನು ಮಾಡ್ತಿದ್ಯಮ್ಮ, ಆಯ್ತಾ ಊಟ, ಏನು ನೆಕ್ಸ್ಟ್, ಎಲ್ಲಿ ಹೋಗ್ತಿದ್ದೀರಾ, ಏನು ಇವತ್ತಿನ ಕೆಲಸ ಏನು, ಅವ್ರು ನನ್ನನ್ನು ಕೇಳ್ತಾರೆ, ನಾನು ಅವ್ರನ್ನ ಕೇಳ್ತೀನಿ. ಆ ಥರ ಒಂದು ಬಾಂಧವ್ಯಕ್ಕೆ ಒಡ ಹುಟ್ಟಿದವರೇ ಬೇಕಂತೇನಿಲ್ಲ. ಎಲ್ಲ ಅಂತ ಏನಾಗಿ ಹೇಳ್ಬೇಕು ಅಂದರೆ, ಎಷ್ಟೋ ಸಂಬಂಧದಲ್ಲಿ ಒಡ ಹುಟ್ಟಿದವ್ರೆ ಹುಟ್ಟುತ್ತಾ ನಾವು ಹೇಗಾಗಿರ್ತೀವಿ, ಅಣ್ಣ ತಮ್ಮಂದ್ರೆ ಹುಟ್ಟಿರ್ತೀವಿ, ಬರ್ತಾ ದಾಯಾದಿಗಳಾಗ್ತೀವಿ, ಆಮೇಲೆ ಜಗಳ ಆಡ್ಕೊಂಡು ಎಲ್ಲ ಏನೇನೋ ಆಗ್ಬಿಡ್ತವೆ. ಆ ಥರದ ಪ್ರಕರಣಗಳು ತುಂಬ ಇದ್ದಾವೆ. ಅಂಥ ಒಂದು ಯುಗದಲ್ಲಿ ಭಗವಂತ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಜನ್ಮದಲ್ಲಿ ನಾವು ಅಣ್ಣ ತಂಗಿಯಾಗಿ ಹುಟ್ಟಿದ್ವೇನೋ, ಅದಕ್ಕೆ ಈ ಜನ್ಮದಲ್ಲಿ ರಿಲೇಷನ್ ಇಂದ ನಾವು ಮತ್ತೆ ಅಣ್ಣ ತಂಗಿ ಆಗೋ ಥರ ಆಗಿದೆ. ಹಾಗಿದ್ರೆ ನಿಮಗೆ ಕಾಲ್ ಬಂದಾಗ ಅವರಿಗೆ ಹೇಳಿದ್ರಾ ಹಿಂಗೆ ಬಿಗ್ ಬಾಸ್ ಇಂದ ಕಾಲ್ ಬಂದಿತ್ತಂತ? ಕೊನೆವರೆಗೂ ನಾನು ಹೇಳಿರಲಿಲ್ಲ. ಕೊನೆ ಮೂಮೆಂಟಲ್ಲಿ ನಾನು ಹೇಳಿದ್ದುಂಟು, ಹಿಂಗೆ ಆಗಿದೆ ಅಂತ ಹೇಳಿದಾಗ ಫಸ್ಟ್ ನಾನು ಯಾರಿಗೂ ಫೋನ್ ಮಾಡಿ ಹೇಳಿಲ್ಲ. ಹಿಂಗೆ ಇದು ನಾನು ಹಿಂಗಾಗಿದೆ, ಕಾಲ್ ಬಂದಿದೆ, ನಾನು ಹೋಗ್ತಿದ್ದೀನಿ. ನಂಬ್ತಿರಲ್ಲೋ ಗೊತ್ತಿಲ್ಲ, ನಾನು ಅಷ್ಟು ಸೆಲೆಬ್ರೇಟ್ ಮಾಡಿಲ್ಲ, ಅವರೇ ಸೆಲೆಬ್ರೇಟ್ ಮಾಡಿದ್ದು. ನಾನು ಒಳಗಡೆ ಹೋಗಬೇಕಾದ್ರೆ, ನಾನು ಹೋದ್ಮೇಲೆ ನನ್ನ ಕಾಸ್ಟ್ಯೂಮಿಂದ ಹಿಡಿದು ನನ್ನ ಎಂಟೈರ್ ನೋಡ್ಕೊಂಡಿದ್ದೆ ನನ್ನ ತಂಗಿ ನೀತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.